ವೈಶಾಖ್ ಉದ್ಯಮಿ ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿನೇ ಆತ್ಮಹತ್ಯೆಗೆ ಶರಣಾಗಿರೋದು. ಇವರು ಅವ್ರ ನಿವಾಸದಲ್ಲೇ ವಾಸವಾಗ್ತಾ ಇದ್ರು ಅಂತೆ. ಕಳೆದ ಬಾರಿ ಅರವಿಂದ್ ರೆಡ್ಡಿ ಅವರು ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದಾಗಲೂ ಕೂಡ ವೈಶಾಖನನ್ನ ಇದೇ ನಟಿಯ ಮನೆಯಿಂದನೇ ಅರೆಸ್ಟ್ ಮಾಡಿದ್ರು ಅಂತ. ನಾನು ಸಾಯ್ತೀನಿ ಅಂತ ಕರೆ ಮಾಡಿದ್ರಂತೆ ವೈಶಾಖ್. ನಾನು ಸಾಯ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ರಂತೆ ವೈಶಾಖ್. ನಿನ್ನೆ ಅವ್ರ ನಿವಾಸದಲ್ಲಿ ಅವ್ರ ನಿವಾಸದಲ್ಲೇ ವಾಸವಾಗ್ತಾ ಇದ್ರಂತೆ ಅವರು. ನಂಗೆ ತಿಳಿದಿರುವಂಥ ಮಾಹಿತಿ, ನನಗಿರುವಂಥ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ 8:30 ಸುಮಾರಿಗೂ ಕೂಡ ಕರೆ ಮಾಡಿ ಹೇಳಿದ್ದಾರೆ ನಾನು ಸಾಯ್ತೀನಿ ಅಂತ ಹೇಳಿ. ಬಟ್ ಆ ಕಡೆಯಿಂದ ಏನು ರೆಸ್ಪಾಂಡ್ ಬಂದಿದೆ ಗೊತ್ತಿಲ್ವಲ್ಲ. ಸೊ ಕೊನೆಗೆ 8:30 ಸುಮಾರಿಗೇ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿ, ಕೃಷಿ ತಾಪಂಡ ಅವರ ಮನೆಯಲ್ಲಿ. ಸೊ ತಕ್ಷಣ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರಂತೆ. ಆದರೆ ಅದು ಯಾವುದೂ ಕೂಡ ಪ್ರಯೋಜನ ಆಗಿಲ್ಲ. ಈಗ ವೈಶಾಖ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಸೊ ನಿನ್ನೆ ರಾತ್ರಿ 8:30 ಸುಮಾರಿಗೆ ಈ ಮಾಹಿತಿ ಕೊಡ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಾಯ್ತೀನಿ ಅಂತ ಹೇಳಿ. ಸೊ ಒಬ್ಬರೇ ಮನೆಯಲ್ಲಿದ್ದಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದಾದರೆ ಗೊತ್ತಾಗಿದ್ದು ಹೇಗೆ? ಯಾರು ಬಂದು ನೋಡಿದರು? ಈ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಪೊಲೀಸರಿಗೆ ಪತ್ತೆ ಹಚ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋದು. ಸೊ ಈಗ ನಟಿನೇ ಬಂದ್ರ, ಅವರೇ ಫೈನಲ್ ಆಗಿ ಡೋರ್ ಓಪನ್ ಮಾಡಿ ನೋಡಿದ ನಂತರ ಗೊತ್ತಾಯ್ತಾ? ಮನೇಲಿ ಬೇರೆ ಯಾರೂ ಇರಲಿಲ್ವಾ? ಇವೆಲ್ಲವೂ ಕೂಡ ಇದೆ. ಅದು ತನಿಖೆಯ ಭಾಗವಾಗುತ್ತೆ, ತನಿಖೆಯನ್ನು ಮಾಡ್ತಾರೆ. ಇದೇ ವರ್ಷದ ಫೆಬ್ರವರಿಯಲ್ಲೂ ಕೂಡ ಅರೆಸ್ಟ್ ಆಗಿರ್ತಾರೆ ವೈಶಾಖ್. ಕಾರಣ ಅರವಿಂದ್ ಅನ್ನುವಂಥ ಉದ್ಯಮಿಗೆ ಬೇಡಿಕೆ ಇಟ್ಟಿರ್ತಾರೆ, ಅವ್ರ ವಿರುದ್ಧ ಆರೋಪ ಮಾಡಿರ್ತಾರೆ, ಕಿರುಕುಳ ಮತ್ತು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅಂಥೇಳಿ 7 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಅವರ ಆರೋಪ ಮಾಡ್ತಾರೆ. ಅವರು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಕೊಟ್ಟ ನಂತರ ನೇರವಾಗಿ ನಟಿ ಮನೆಯಲ್ಲಿನೇ ವೈಶಾಖ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ನಾಗೇಶ್ ನನ್ನ ಸಂಪರ್ಕ ಸಿಗ್ತಾ ಇದ್ದಾರೆ. ನಾಗೇಶ್, ಇನ್ಫಾರ್ಮೇಷನ್ ಹೇಗೆ ಸಿಕ್ತಂತೆ ಮೊದಲನೇದಾಗಿ ಪೊಲೀಸರಿಗೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋ ವಿಚಾರ? ಯಾರು ನೋಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು? ಕಾರಣ ವೈಶಾಖ್ ಅವರು ಮಾತ್ರ ಮನೆಯಲ್ಲಿದ್ದು, ಬೆಳಗಿನ ಜಾವದವರೆಗೂ ಕೂಡ ಗೊತ್ತಾಗಿಲ್ವಾ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿದ್ದು? ಅರುಣ್, ಈಗಾಗಲೇ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಂತ ವಿಚಾರ ಪೊಲೀಸರಿಗೆ ಬೇರೊಬ್ಬ ವ್ಯಕ್ತಿಯಿಂದ ಕರೆ ಮಾಡಿ ವಿಚಾರ ತಿಳಿಯುತ್ತೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಈ ವಿಚಾರ ತಿಳಿದ ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆತ ಒಂದು ರೂಮ್ನ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸಾವನ್ನಪ್ಪಿರುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಪೊಲೀಸರು ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಕೂಡಲೇ ಅವರ ಬಾಡಿಯನ್ನು ಇಳಿಸಿ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಯಾವ ಕಾರಣಕ್ಕಾಗಿ ಈ ಘಟನೆ ಆಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು RR ನಗರ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿರುವಂಥದ್ದು. ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ಬೆದರಿಕೆ ಆರೋಪ ಬಂದಂಥ ಸಂದರ್ಭದಲ್ಲಿ HL ಪೊಲೀಸರು ವೈಶಾಖನ್ನು ಹುಡುಕಿಕೊಂಡು ಹೋದಂಥ ಸಂದರ್ಭ ಬಂದಾಗ ಅಲ್ಲಿ ಕೃಷಿ ತಾಪಂಡ ಅವರ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈ ವಿಚಾರ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ RR ನಗರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಷಯ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಾನು. ನಾಗೇಶ್, ಹಲವು ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ. ಇಲ್ಲಿಯವರೆಗೂ ಕೂಡ ಕೃಷಿ ತಾಪಂಡ ಬಂದಿಲ್ವಾ, ಬಂದಿದ್ದಾರಾ? ಇಡೀ ಸೀನಲ್ಲೇ ಕಾಣಿಸ್ತಾ ಇಲ್ಲ. ನಿನ್ನೆ ಫೋನ್ ಕರೆಯೋದೊಂದ್ಬಿಟ್ರೆ ಅವಳನ್ನೆಲ್ಲ ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅರವಿಂದ್ ರೆಡ್ಡಿ ಕೃಷಿ ತಾಪಂಡ ನಡುವೆ ಜಗಳದಲ್ಲಿ ಇವರು ಸಿಕ್ಕಿರ್ತಾರೆ. ವೈಶಾಖ್ ವಿರುದ್ಧ ದೂರನ್ನು AVR ಗ್ರೂಪ್ನ ಅರವಿಂದ್ ರೆಡ್ಡಿ ಕೊಟ್ಟಿರ್ತಾರೆ. 7 ಕೋಟಿ ಕೊಡುವಂತೆ ಅರವಿಂದ್ ರೆಡ್ಡಿಗೆ ಬೆದರಿಕೆ ಆರೋಪ ಬರುತ್ತೆ. ಆಮೇಲೆ ಒಂದು ಲೆಟರ್ ಕೂಡ ಬರೀತಾರಂತೆ, ಒಂದೆಲ್ಲೋ ಪತ್ರ ಬರುತ್ತೆ ಬೆದರಿಕೆಯದ್ದು. ಸೊ ಈ ದೂರು ಬೆನ್ನಲ್ಲೇ ಅರವಿಂದ್ ರೆಡ್ಡಿ ಅವರು ದೂರು ಕೊಟ್ಟಿರ್ತಾರೆ. ಅದರ ಬೆನ್ನಲ್ಲೇ ನಟಿಯ ನಿವಾಸದಿಂದನೇ ವೈಶಾಖ್ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ ಅಂತೇಳಿ. ಅವರೆಲ್ಲೂ ಹೋಗಿರೋದಿಲ್ಲ. ವೈಶಾಖ್ ಅವರು ಅವ್ರ ನಿವಾಸದಲ್ಲೇ ಬಚ್ಚಿಟ್ಕೊಂಡಿರ್ತಾರೆ ಕೃಷಿ ತಾಪಂಡ ಅವ್ರ ಮನೆಯಲ್ಲಿ. ಸೊ ಈಗ ಅದೇ ಮನೆಯಲ್ಲಿನೇ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು. ಸೊ ಇದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿತ್ತು. ಕಳೆದ ಫೆಬ್ರವರಿ ತಿಂಗಳಲ್ಲಿ ಆದಂಥ ಬೆಳವಣಿಗೆ ಇದು, ಇದೇ ವರ್ಷ. ಈಗ ಆ ವಿಚಾರದಲ್ಲೇ ಆ ಕಡೆಗೆ ಅರವಿಂದ್ ರೆಡ್ಡಿ ಅವರು ಹೇಳ್ತಾರೆ, ನಾನು ಮನೆ ಕೊಡಿಸಿದ್ದೀನಿ, ಕಾರ್ ಕೊಡಿಸಿದ್ದೀನಿ, ಎಲ್ಲ ರೀತಿಯಾದಂಥದ್ದನ್ನು ಫೆಸಿಲಿಟಿಗಳನ್ನು ಕೊಟ್ಟಿದ್ದೀನಿ ಅಂಥೇಳಿ. ಬಟ್ ಯಾವಾಗ ಡಿಮ್ಯಾಂಡ್ ಇಡ್ತಾರೆ ಆವಾಗ ಅವರು ದೂರನ್ನು ಕೊಡ್ತಾರೆ. ನನ್ನ ಸಹೋದ್ಯೋಗಿ ನಾಗೇಶ್ ಇದ್ದಾರೆ. ನಾಗೇಶ್, ಇಡೀ ಸೀನಲ್ಲಿ ಈಗ ಎಲ್ಲೂ ಕೂಡ ಕೃಷಿ ತಾಪಂಡವರು ಕಾಣಿಸ್ಕೊಳ್ತಾ ಇಲ್ಲ. ಬಂದಿದ್ದಾರಾ, ಇದ್ದಾರಾ ಅವರು ಅಥವಾ ಇಲ್ವಾ? ಇಲ್ಲಿ ಬೇರೆ ಕಡೆಗೆ ಔಟ್ ಆಫ್ ಕಂಟ್ರಿ ಹೋಗಿದ್ದಾರಾ? ಎಲ್ಲಿ ನಾಗೇಶ್?
ಅರುಣ್, ಈಗ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಕೃಷಿ ತಪ್ಪಂಡ ಅವರು ಮನೆಯಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥ ಈಗ ಇರುವಂಥ ಮಾಹಿತಿಯ ಪ್ರಕಾರ ಕೃಷಿ ತಪ್ಪಂಡ ಅವರು ಕಳೆದ 1 ವಾರಗಳಿಂದಲೂ ಕೂಡ ಆ ಮನೆಯಲ್ಲಿ ಇರಲಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಕೃಷಿ ತಪ್ಪಂಡ ಅವರನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಯಾಕಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮುನ್ನ ಅಲ್ಲಿ ಏನಾದರೂ ಅವರಿಗೆ ಫೋನ್ ಸಂಪರ್ಕ ಮಾಡಿ ಮಾತನಾಡಿದ್ದಾರಾ ಅನ್ನುವಂಥ ವಿಚಾರವೂ ಕೂಡ ಪರಿಶೀಲನೆ ಮಾಡುವ ಕೆಲಸ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿಚಾರ ಅವರಿಗೆ ಗೊತ್ತಿದ್ದು ಆಗಿದೆಯಾ ಅಥವಾ ಗೊತ್ತಿಲ್ಲದೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯ ಪಡೆದುಕೊಳ್ಳಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗ್ತಿರುವಂಥದ್ದು. ಈಗಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಮನೆಯಲ್ಲಿ ಕೃಷಿ ತಪ್ಪಂಡ ಅವರು ಇರಲಿಲ್ಲ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಸೊ ಈಗ ಈ ಪ್ರಕರಣ ಇನ್ಯಾವ ದಿಕ್ಕಿನತ್ತ ಸಾಗುತ್ತೋ ಗೊತ್ತಿಲ್ಲ. ಕೃಷಿ ತಾಪಂಡ ಅವ್ರು ಎಲ್ಲಿ ಅನ್ನೋದನ್ನು ನೋಡಬೇಕು.